ಅದೃಷ್ಟವಿದ್ದರೆ ಮನುಷ್ಯ ಸಾವನ್ನ ಜಯಿಸಿ ಬರಬಲ್ಲ. ಈ ವಿಡಿಯೋದಲ್ಲಿ ಈ ಪ್ರಪಂಚದಲ್ಲಿರುವ ಅಂತಹ ಅದೃಷ್ಟವಂತರನ್ನ ನೋಡೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ, ಹಾಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಸಾಕು. ಹಿಲ್ ಕ್ಲೈಂಬಿಂಗ್ ಮಾಡೋದು ತುಂಬಾ ಕಷ್ಟವಾದ ಕೆಲಸ. ಪರ್ವತದ ಮೇಲೆ ಮಾಡುವ ಒಂದು ಸಣ್ಣ ತಪ್ಪು ಸಹ ನಮ್ಮ ಪ್ರಾಣವನ್ನೇ ತೆಗೆದುಕೊಳ್ಳಬಲ್ಲದು. ನಮ್ಮ ರೋಮಗಳು ಎದ್ದು ನಿಲ್ಲುವ ಘಟನೆಯನ್ನ ನೋಡಿ. ಇಲ್ಲಿ ಒಬ್ಬ ಕ್ಲೈಂಬರ್ ಪರ್ವತದ ಮೇಲಕ್ಕೆ ಹತ್ತಾ ಇದ್ದಾನೆ. ಆಗಲೇ ಸಡನ್ಲಿ ಆತನ ಕೈ ಮತ್ತು ಕಾಲುಗಳು ಸಡನ್ಲಿ ಸ್ಲಿಪ್ ಆಗ್ತವೆ. ಅದರಿಂದ ಆ ವ್ಯಕ್ತಿ ಡೈರೆಕ್ಟ್ ಆಗಿ ಕೆಳಗೆ ಬೀಳ್ತಾನೆ. ಆ ವ್ಯಕ್ತಿ ಕಟ್ಕೊಂಡಿರೋ ಹಗ್ಗ ಸಹ ಪರ್ವತದಿಂದ ಹರಿಯುತ್ತೆ. ಈಗ ಆ ವ್ಯಕ್ತಿ ಸಾವಿನ ಕಡೆಗೆ ಹೋಗ್ತಾ ಇದ್ದಾನೆ. ಆದ್ರೆ ಅದೃಷ್ಟ ಚೆನ್ನಾಗಿದ್ರೆ ಸಾವು ಸಹ ಏನೂ ಮಾಡೋದಿಲ್ಲ. ಇಲ್ಲಿ ಈ ವ್ಯಕ್ತಿಯ ವಿಷಯದಲ್ಲಿ ಹಾಗೆ ನಡೆಯುತ್ತೆ. ಇವನ ಫ್ರೆಂಡ್ ಸಹ ಕೆಳಗೆ ಪರ್ವತವನ್ನ ಹತ್ತಾ ಇದ್ದಾನೆ. ಈತ ಡೈರೆಕ್ಟ್ ಆಗಿ ಅವನ ಮೇಲೆ ಬೀಳ್ತಾನೆ. ಆ ಫ್ರೆಂಡ್ ಇವನನ್ನ ಪಾತಾಳಕ್ಕೆ ಬೀಳದಂತೆ ಕಾಪಾಡ್ತಾನೆ. ಈ ಕ್ಲಿಪ್ ನೋಡಿದ್ರೆ ತುಂಬಾ ಭಯವಾಗುತ್ತೆ ಅಲ್ವಾ ಫ್ರೆಂಡ್ಸ್? ತುಂಬಾ ಸಲ ನಮ್ಮ ಕಣ್ಮುಂದೆ ಯಾವ ರೀತಿಯ ಘಟನೆಗಳು ನಡೀತವೆ ಅಂದ್ರೆ ಅವುಗಳನ್ನ ನೋಡಿ ಶಾಕ್ ಆಗ್ತಿವೆ. ಇಲ್ಲಿ ಒಂದು ಕ್ರೇನ್ ಮರವನ್ನ ಹಿಡಿದುಕೊಂಡಿದೆ. ಆ ವ್ಯಕ್ತಿ ಆ ಮರವನ್ನ ಕಟ್ ಮಾಡ್ತಾ ಇದ್ದಾನೆ. ಆ ಸಮಯದಲ್ಲಿ ರೋಡ್ ಮೇಲೆ ಯಾರೂ ಇಲ್ಲ. ಕೊನೆಗೆ ಆ ಮರವನ್ನ ಕಟ್ ಮಾಡಿದ ನಂತರ ಆಗ ರೋಡ್ ಖಾಲಿ ಇರುವುದನ್ನ ನೋಡಿ ಕ್ರೇನ್ ಡ್ರೈವರ್ ಮರವನ್ನ ಬಿಟ್ಬಿಡ್ತಾನೆ. ಆಗ ತಕ್ಷಣ ಒಂದು ಕಾರ್ ಬರುತ್ತೆ. ಒಂದು ಸೆಕೆಂಡ್ ಲೇಟ್ ಆಗಿದ್ರು ಮರವೆಲ್ಲ ಆ ಕಾರ್ ಮೇಲೆ ಬೀಳ್ತಾ ಇತ್ತು. ಆ ಕಾರಲ್ಲಿರೋ ವ್ಯಕ್ತಿಯ ಅದೃಷ್ಟ ಚೆನ್ನಾಗಿದೆ ಅನಿಸುತ್ತೆ. ಕೆಲವೇ ಸೆಕೆಂಡ್ಸ್ ಅಲ್ಲಿ ತನ್ನ ಪ್ರಾಣವನ್ನ ಕಾಪಾಡಿಕೊಳ್ತಾನೆ. ಫ್ಲಾಶ್ ಫ್ಲಡ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಇದು ತುಂಬಾ ಡೇಂಜರಸ್ ಆಗಿರುವಂತಹ ಫ್ಲಡ್ಸ್. ಮಳೆ ಬರದಿದ್ದರೂ ಕೇವಲ ಅಡ್ಡ ಕಟ್ಟಿರುವ ಗೋಡೆ ಕುಸಿಯೋದ್ರಿಂದ ಅಥವಾ ನೂರಾರು ಕಿಲೋಮೀಟರ್ ದೂರದಲ್ಲಿ ಪರ್ವತಗಳಲ್ಲಿ ಬಿದ್ದ ಮಳೆಯಿಂದ ಸಡನ್ಲಿ ಕೆಳಮಟ್ಟದ ಪ್ರದೇಶಕ್ಕೆ ನೀರು ರಭಸವಾಗಿ ಬರುತ್ತೆ. ಇಂತಹ ಪ್ರವಾಹಗಳನ್ನ ಫ್ಲಾಶ್ ಫ್ಲಡ್ ಅಥವಾ ಆಕಸ್ಮಿಕ ಪ್ರವಾಹ ಅಂತ ಕರೀತಾರೆ. ಇಂತಹ ಒಂದು ಫ್ಲಡ್ ವ್ಯಾರಿಜೋನಲ್ಲಿ ಬರುತ್ತೆ. ಫ್ರೆಂಡ್ಸ್ ಕಾಡಿನಲ್ಲಿ ಕ್ಯಾಂಪಿಂಗ್ ಮಾಡೋದಕ್ಕೆ ಹೋಗಿದ್ರು. ಅಂತಹ ಸಮಯದಲ್ಲಿ ಈ ಫ್ಲಡ್ ಬರುತ್ತೆ. ಫ್ಲಡ್ ಬರೋ ಸಮಯದಲ್ಲಿ ಒಬ್ಬ ವ್ಯಕ್ತಿ ಆರಾಮಾಗಿ ಕ್ಯಾಂಪ್ ನಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದಾನೆ. ಆ ಫ್ಲಡ್ ಬಂದು ಆತನನ್ನ ಯಮಧರ್ಮರಾಜನ ಹತ್ತಿರ ಕರೆದುಕೊಂಡು ಹೋಗ್ತಾ ಇತ್ತು. ಆದ್ರೆ ಅದಕ್ಕೂ ಮುಂಚೆ ಆ ವ್ಯಕ್ತಿಗೆ ಏನೋ ಅನುಮಾನ ಬರುತ್ತೆ. ಆ ವ್ಯಕ್ತಿ ತಕ್ಷಣ ಹೊರಗೆ ಬಂದು ಅಲ್ಲಿಂದ ತಪ್ಪಿಸಿಕೊಳ್ತಾನೆ. ಇಲ್ಲದಿದ್ರೆ ಆ ಕ್ಯಾಂಪ್ ಅಲ್ಲಿ ನಿದ್ರೆ ಮಾಡ್ತಾ ಇರುವ ವ್ಯಕ್ತಿಗೆ ಎಷ್ಟು ತೊಂದರೆ ಆಗ್ತಿತ್ತು ನೀವೇ ಆಲೋಚನೆ ಮಾಡಿ ನೋಡಿ. ಜೂನ್ 2017ರಲ್ಲಿ ಟೆಕ್ಸಸ್ ಅಲ್ಲಿ ಹೆಚ್ಚಾಗಿ ಮಳೆ ಬಿದ್ದ ನಂತರ ಪೂರ್ತಿಯಾಗಿ ರೋಡ್ಸ್ ಎಲ್ಲ ನೀರಿನಿಂದ ಮುಳುಗಿವೆ. ಆಗ ರೋಡ್ಸ್ ಎಲ್ಲ ಕ್ಲೋಸ್ ಆಗಿರೋದ್ರಿಂದ ತುಂಬಾ ವೆಹಿಕಲ್ಸ್ ರೋಡ್ ಮೇಲೆ ಸ್ಟ್ರಕ್ ಆಗಿವೆ. ಆ ಸಮಯದಲ್ಲಿ ನೀರಲ್ಲಿ ಮುಳುಗಿರುವ ಒಂದು ಕಾರ್ ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಇನ್ನು ಸಡನ್ಲಿ ಆ ಕಾರ್ ನಲ್ಲಿ ಬೆಂಕಿ ಕಾಣಿಸುತ್ತೆ. ಆ ಕಾರ್ ಸುಡ್ತಾ ಇದೆ. ಆದ್ರೆ ರೋಡ್ಸ್ ಎಲ್ಲ ನೀರಿನಿಂದ ಬ್ಲಾಕ್ ಆಗಿರೋದ್ರಿಂದ ಫೈರ್ ಫೈಟರ್ಸ್ ಬರೋದಕ್ಕೆ ಲೇಟ್ ಆಗುತ್ತೆ. ಆದ್ರೆ ಆ ಕಾರ್ ಓನರ್ ತುಂಬಾ ಅದೃಷ್ಟವಂತ ಎನಿಸುತ್ತೆ. ಆ ಕಾರ್ ಪಕ್ಕದಲ್ಲೇ ಒಂದು ಎಕ್ಸ್ಕವೇಟರ್ ಇದೆ. ಆ ಡ್ರೈವರ್ ಟೈಮ್ ವೇಸ್ಟ್ ಮಾಡದೆ ಆ ಬಕೆಟ್ ನಲ್ಲಿ ನೀರನ್ನ ತುಂಬಿಕೊಂಡು ಆ ಕಾರ್ ಮೇಲೆ ಹಾಕೋದಕ್ಕೆ ಶುರು ಮಾಡ್ತಾನೆ. ಕೇವಲ 2 ಬಕೆಟ್ ನೀರನ್ನ ಆ ಕಾರ್ ಮೇಲೆ ಹಾಕೋದ್ರಿಂದ ಬೆಂಕಿ ಆರುತ್ತೆ. ಅಲ್ಲಿ ನಡೀತಾ ಇದ್ದ ಅಷ್ಟು ದೊಡ್ಡ ಅಪಾಯವನ್ನ ನಿಲ್ಲಿಸ್ತಾರೆ. ಆ ಬೆಂಕಿ ಆರಿದ ನಂತರ ಅಲ್ಲಿಗೆ ಫೈರ್ ಡಿಪಾರ್ಟ್ಮೆಂಟ್ ಬರುತ್ತೆ. ಒಂದು ವೇಳೆ ಸಮಯಕ್ಕೆ ಸರಿಯಾಗಿ ಆ ಟ್ರಕ್ ಡ್ರೈವರ್ ಬೆಂಕಿ ನಿಂದಿಸದಿದ್ದರೆ ತುಂಬಾ ಅನಾಹುತ ನಡೀತಾ ಇತ್ತು. ಫ್ರೆಂಡ್ಸ್, ಇಲ್ಲಿ ಈ ವ್ಯಕ್ತಿಯನ್ನ ನೋಡಿ. ಇವನು ಫುಟ್ಬಾಲ್ ನ ಯಾವ ರೀತಿಯಲ್ಲಿ ಕಿಕ್ ಮಾಡ್ತಾನೆ ನೋಡಿ. ಮುಂದೆ ನಿಂತಿರುವ ಅವನ ಫ್ರೆಂಡ್ ಆ ಬಾಲ್ ಶಾಟ್ ನಿಂದ ಕ್ಷಣದಲ್ಲೇ ತಪ್ಪಿಸಿಕೊಳ್ತಾನೆ. ಆಗಲೇ ಹಿಂದಿರುವ ಗೋಡೆಗೆ ಡಿಕ್ಕಿ ಹೊಡೆದು ಮತ್ತೆ ಆ ಬಾಲ್ ರಿವರ್ಸ್ ನಲ್ಲಿ ಅವನ ಮೇಲೇನೆ ಬರುತ್ತೆ. ಆಗ್ಲೂ ಕೂಡ ಕ್ಷಣದಲ್ಲೇ ಆ ಬಾಲ್ ನಿಂದ ತಪ್ಪಿಸಿಕೊಳ್ತಾನೆ. ಇಲ್ಲಿ ಆ ವ್ಯಕ್ತಿಯ ಫೇಸ್ ಮತ್ತು ಬಾಲ್ಗೆ ಕೇವಲ 1 ಇಂಚ್ ಗ್ಯಾಪ್ ಮಾತ್ರ ಇರೋದು. ಅಷ್ಟರಲ್ಲೇ ತಪ್ಪಿಸಿಕೊಳ್ತಾನೆ. ತುಂಬಾ ಅದೃಷ್ಟ ಇದೆ ಅಲ್ವಾ? ಈ ವ್ಯಕ್ತಿ ಬೈಕ್ ಮೇಲೆ ಹೋಗ್ತಾ ಇರ್ತಾನೆ. ಆದ್ರೆ ಸಡನ್ಲಿ ಆತನ ಮುಂದೆ ಇನ್ನೊಂದು ಬೈಕ್ ಬರೋದ್ರಿಂದ ಬ್ರೇಕ್ ಹಾಕೋದ್ರಿಂದ ಬ್ಯಾಲೆನ್ಸ್ ತಪ್ಪಿ ಬೈಕ್ ಮೇಲಿಂದ ಸಡನ್ಲಿ ಕೆಳಗೆ ಬೀಳ್ತಾನೆ. ಆದ್ರೆ ಪಕ್ಕದಲ್ಲೇ ಒಂದು ಲಾರಿ ಹೋಗ್ತಾ ಇದೆ ನೋಡಿ. ಕ್ಷಣದಲ್ಲೇ ಮಿಸ್ ಆಗ್ತಾನೆ. ಇಲ್ಲದಿದ್ರೆ ಆ ಲಾರಿ ಟೈರ್ ಕೆಳಗೆ ಬೀಳ್ತಾ ಇದ್ದ. ಇದರಲ್ಲಿ ಆ ವ್ಯಕ್ತಿಯ ತಪ್ಪೇನಿಲ್ಲ. ರಾಂಗ್ ರೂಟ್ ನಲ್ಲಿ ಬಂದಿರುವ ಆ ವ್ಯಕ್ತಿಯದೇ ತಪ್ಪು. ನೆಕ್ಸ್ಟ್ ಇನ್ಸಿಡೆಂಟ್ ನೋಡಿದ್ರೆ ನೀವು ಸಹ ಶಾಕ್ ಆಗ್ತೀರಾ. ಥೈಲ್ಯಾಂಡ್ ಅಲ್ಲಿ ಒಂದು ಸ್ನೇಕ್ ಶೋ ನಡೀತಾ ಇದೆ. ಅಲ್ಲಿ ಹಾವಾಡಿಸೋ ವ್ಯಕ್ತಿ ಕೋಬ್ರಾ ಜೊತೆಗೆ ಸರ್ಕಸ್ ಮಾಡ್ತಿದ್ದಾನೆ. ಆ ಹಾವನ್ನ ಆಟ ಆಡಿಸ್ತಾ ಇದ್ದಾನೆ. ಅದನ್ನ ಕಿಸ್ ಮಾಡ್ತಾನೆ. ಅದರ ಮುಂದೆನೆ ವಿವಿಧ ವಿನ್ಯಾಸಗಳನ್ನ ಮಾಡ್ತಾನೆ. ಆದ್ರೆ ಆ ಕೋಬ್ರಾ ತನ್ನ ಮಾಲೀಕನಿಂದ ಬೇಸರಗೊಂಡು ಅಲ್ಲೇ ಸಮೀಪದಲ್ಲೇ ಕುಳಿತಿದ್ದ ಒಬ್ಬ ಆಡಿಯನ್ಸ್ ಮೇಲೆ ತನ್ನ ಕೋಪವನ್ನ ತೋರಿಸುತ್ತೆ. ಹೌದು, ಈ ಕೋಬ್ರಾ ಅಲ್ಲಿ ಬಂದಿದ್ದ ಟೂರಿಸ್ಟ್ ಮೇಲೆ ದಾಳಿ ಮಾಡುತ್ತೆ. ಆದ್ರೆ ಆ ಟೂರಿಸ್ಟ್ ಅದೃಷ್ಟ ಚೆನ್ನಾಗಿದೆ ಅನಿಸುತ್ತೆ. ಆ ಕೋಬ್ರಾ ಕಡಿಯುವಷ್ಟರಲ್ಲಿ ಕ್ಷಣದಲ್ಲೇ ತಪ್ಪಿಸಿಕೊಳ್ತಾನೆ. ನಿಮ್ಮೆಲ್ರಿಗೂ ಕೋಬ್ರಾ ಎಷ್ಟು ವಿಷಪೂರಿತವಾಗಿರುತ್ತೆ ಗೊತ್ತಲ್ವಾ? ಜಸ್ಟ್ ಮಿಸ್ ಆಗಿದ್ದಾನೆ. 2016 ಡಿಸೆಂಬರ್ನಲ್ಲಿ ಫ್ಲೋರಿಡಾದಲ್ಲಿ ಹೈವೇ ಮೇಲೆ ಹೋಗ್ತಾ ಇರುವ ಥ್ರೋಟಲ್ ಫ್ರಿಡ್ಜ್ ಅನ್ನೋ ಬೈಕರ್ಗೆ ಕಾರಲ್ಲಿ ಹೋಗ್ತಾ ಇರುವ ವ್ಯಕ್ತಿಗೆ ಲೋ ಬ್ಲಡ್ ಪ್ರೆಷರ್ ಕಾರಣ ತೊಂದರೆ ಆಗ್ತಾ ಇರೋದನ್ನ ನೋಡ್ತಾನೆ. ಅದರಿಂದ ಆ ಕಾರಲ್ಲಿರೋ ವ್ಯಕ್ತಿ ಮೂರ್ಛೆ ಹೋಗ್ತಾನೆ. ಆದ್ರೂ ಆ ಡ್ರೈವರ್ ಆ ಕಾರ್ನ ಹಾಗೆ ಡ್ರೈವ್ ಮಾಡ್ತಾ ಇದ್ದಾನೆ. ಆ ಕಾರ್ ಕಂಟ್ರೋಲ್ ತಪ್ಪಿ ಮುಂದಕ್ಕೆ ಹೋಗ್ತಾ ಇರುತ್ತೆ. ರೋಡ್ ಮೇಲೆ ಹೋಗ್ತಾ ಇರುವ ಆ ಕಾರ್ ಆ ಕಡೆ ಈ ಕಡೆ ಓಡಾಡ್ತಾ ಇದು ಹೀಗೆ ತುಂಬಾ ಸಲ ಓಡಾಡಿದ ನಂತರ ಆ ಕಾರ್ ಟೈರ್ ಒಂದೇ ಕ್ಷಣ ಬ್ಲಾಸ್ಟ್ ಆಗುತ್ತೆ. ಅದರಿಂದ ಪಕ್ಕದಲ್ಲಿ ಗರಿಕೆ ಬೆಳೆದಿರುವ ನೆಲದ ಮೇಲೆ ಹೋಗಿ
ನಿಲ್ಲುತ್ತೆ. ಆಗ ಅಲ್ಲಿರುವ ಬೈಕರ್ಗೆ ಮತ್ತು ಕಾರ್ ಡ್ರೈವ್ ಮಾಡ್ತಾ ಇರೋ ಉಳಿದ ವ್ಯಕ್ತಿಗಳಿಗೆ ಇಷ್ಟಕ್ಕೂ ಆ ರೀತಿ ಯಾಕೆ ಮಾಡ್ತಾ ಇದ್ದ ಅರ್ಥವಾಗುತ್ತೆ. ತಕ್ಷಣ ಅವರು ಆ ವ್ಯಕ್ತಿಗೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಡ್ತಾರೆ. ತಕ್ಷಣ ಆಂಬ್ಯುಲೆನ್ಸ್ ಕರೆಸಿ ಹಾಸ್ಪಿಟಲ್ಗೆ ಕಳಿಸ್ತಾರೆ. ಆ ಕಾರಲ್ಲಿರೋ ವ್ಯಕ್ತಿಯ ಅದೃಷ್ಟ ಚೆನ್ನಾಗಿದೆ, ಅದಕ್ಕೆ ಕಾರ್ ಬೇರೆ ವೆಹಿಕಲ್ಸ್ಗೆ ಡಿಕ್ಕಿ ಹೊಡೆದಿಲ್ಲ, ಹಾಗೆ ದೊಡ್ಡ ಅನಾಹುತವೂ ಸಹ ನಡೆದಿಲ್ಲ. ಏಕೆಂದ್ರೆ ಅಂತಹ ಸಮಯದಲ್ಲಿ ವೆಹಿಕಲ್ಸ್ ನಡೆಸೋದ್ರಿಂದ ಎಷ್ಟು ದೊಡ್ಡ ಆಕ್ಸಿಡೆಂಟ್ ನಡೆಯುತ್ತವೆಯೋ ನಾನೇನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಸೌದಿ ಅರೇಬಿಯಾದ ಒಂದು ನಿರ್ಮಾನುಷವಾದ ಸ್ಥಳದಲ್ಲಿ 3 ಜನ ಪರ್ವತದ ಮೇಲಿರುವ ಕಲ್ಲುಗಳ ಜೊತೆಗೆ ಆಟವಾಡ್ತಾ ಇದ್ದಾರೆ. ಹಾಗಲೇ ಅಲ್ಲಿ ಒಂದು ಭಯಂಕರವಾದ ಘಟನೆ ನಡೆಯುತ್ತೆ. ಅದಕ್ಕೆ ಆ 3 ಜನ ಭಯದಿಂದ ನಡುಗ್ತಾರೆ. ಸಡನ್ಲಿ ಆಕಾಶದಿಂದ ಭಯಂಕರವಾದ ಸಿಡಿಲು ಬೀಳುತ್ತೆ. ಆದ್ರೆ ಲಕ್ಕಿಲಿ ಆ ಸಿಡಿಲು ಅವರ ಮೇಲೆ ಬೀಳದೆ ಅವರಿಗೆ ಸ್ವಲ್ಪ ದೂರದಲ್ಲಿ ಬೀಳುತ್ತೆ. ಇವರ ಅದೃಷ್ಟ ತುಂಬಾ ಚೆನ್ನಾಗಿದೆ ಅನಿಸುತ್ತೆ. ಜೆರಿ ಆರ್ಜೋನ್ ಅನ್ನೋ ಕ್ಲೈಂಬರ್ ಒಬ್ಬ ಹಿಲ್ ಕ್ಲೈಂಬರ್. ಕ್ಲೈಂಬಿಂಗ್ ನ ಎಂಜಾಯ್ ಮಾಡ್ತಾ ಇರುವಾಗ ಆ ಸಮಯದಲ್ಲಿ ಒಂದು ಘಟನೆ ನಡೆಯುತ್ತೆ. ಯಾವಾಗ ಜೆರ್ರಿ ಕ್ಲೈಂಬಿಂಗ್ ಮಾಡಿ ಒಂದು ಸೇಫ್ ಪ್ಲೇಸ್ ನಲ್ಲಿ ಬಂದು ನಿಲ್ತಾನೆ, ಸಡನ್ಲಿ ಅದೇ ಸ್ಥಳದಲ್ಲಿ ವಿತಿನ್ 45 ಸೆಕೆಂಡ್ಸ್ ನಲ್ಲಿ ಆತನ ಹಗ್ಗ ಇರೋ ಪ್ಲೇಸ್ ನಲ್ಲಿ ಒಂದು ಜಲಪಾತ ಸೃಷ್ಟಿಯಾಗುತ್ತೆ. ಅದು ಸಹ ಫ್ಲಾಶ್ ಫ್ಲಡ್ ರೀತಿಯಲ್ಲಿ. ಒಂದು ವೇಳೆ ಆ ಫ್ಲಾಶ್ ಫ್ಲಡ್ ಸ್ವಲ್ಪ ಮುಂಚೆನೆ ಬಂದಿದ್ರೆ ಆತನ ಪರಿಸ್ಥಿತಿ ಏನಾಗ್ತಾ ಇತ್ತು. ಅದೇ ರೀತಿಯಲ್ಲಿ ಈ ಮಹಿಳೆ ತನ್ನ ಸ್ಕೂಟಿ ಮೇಲೆ ಕುಂತ್ಕೊಂಡು ಪ್ರವಾಹದ ರೀತಿಯಲ್ಲಿ ನುಗ್ತಾ ಇರುವ ನೀರನ್ನ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದಾಳೆ. ಆಗ ಸಡನ್ಲಿ ನೀರಿನ ವೇಗ, ನೀರಿನ ಮಟ್ಟ ಸಡನ್ಲಿ ಹೆಚ್ಚಾಗುತ್ತೆ. ಇನ್ನು ಆ ಮಹಿಳೆ ಕಣ್ಣು ರೆಪ್ಪೆ ಬಡಿಯೋಷ್ಟರಲ್ಲೇ ತಪ್ಪಿಸಿಕೊಳ್ತಾಳೆ. ಸೆಪ್ಟೆಂಬರ್ 2021 ಸಮಯದಲ್ಲಿ ಕ್ಯಾಲಿಫೋರ್ನಿಯಾಗೆ ಸೇರಿದ ಒಬ್ಬ ವ್ಯಕ್ತಿ ರೋಡ್ ಮೇಲೆ ಹೋಗ್ತಾ ಇದ್ದಾನೆ. ಆದ್ರೆ ಆತನಿಗೆ ಸ್ವಲ್ಪ ದೂರದಲ್ಲಿ ಬೀದಿಯಲ್ಲಿ ಮೌಂಟೇನ್ ಚಿರತೆ ಬಚ್ಚಿಟ್ಕೊಂಡಿದೆ. ಜಾಗಿಂಗ್ ಮಾಡ್ತಾ ಇರುವ ಆ ವ್ಯಕ್ತಿಗೆ ಅದು ಎಲ್ಲಿದೆ ಎಂದು ಗೊತ್ತಿಲ್ಲ. ಆ ವ್ಯಕ್ತಿ ನಾರ್ಮಲ್ ಆಗಿ ಜಾಗಿಂಗ್ ಮಾಡ್ತಾ ಹೋಗ್ತಾನೆ. ಆದ್ರೆ ಅದೃಷ್ಟವಶಾತ್ ಆ ಚಿರತೆ ಆತನ ಮೇಲೆ ದಾಳಿ ಮಾಡ್ಲಿಲ್ಲ. ಆಕ್ಚುಲಿ ಅದು ದಾಳಿ ಮಾಡೋದಕ್ಕೆ ನೋಡುತ್ತೆ, ಆದ್ರೆ ಅದರ ಮುಂದೆ ಅಡ್ಡ ಗೋಡೆ ಇದೆ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.